ಐರ್ಲೆಂಡ್ ಮೇಲೆ ಸೋತಾಗ ಶಾಕ್ ಆಯಿತು. ಏನು ವರ್ಲ್ಡ್ ಚಾಂಪಿಯನ್ಸಿಗೆ ಯಾಕೆ ಹಿಂಗಾಯಿತು, ಏನು ಐರ್ಲೆಂಡ್ ಮೇಲೆ ಸೋತೋದ್ರು ಅಂತ ಒಂದು ಮಟ್ಟಕ್ಕೆ ಶಾಕ್ ಆಯಿತು. ಪರವಾಗಿಲ್ಲ, ಇಂಗ್ಲೆಂಡ್ ಮೇಲೆ ಗೆಲ್ತಾರೆ, ಇಂಗ್ಲೆಂಡಲ್ಲಿ ಬೆಟರ್ ಬ್ಯಾಟಿಂಗ್ ಕಂಡೀಷನ್ಸ್ ಇರುತ್ತೆ, ಅಡ್ಯಾಪ್ಟ್ ಮಾಡ್ಕೋತಾರೆ, ಹೋಗಿ ಒಂದೆರಡು ವಾರ ಆಗಿದೆ. ಫಸ್ಟ್ T20 ಸೋತಾಗ, ಅಂದರೆ ಫಸ್ಟ್ ಒಂದು ವಾಶೌಟ್ ಆಗಿತ್ತು, ಅದಾದಮೇಲೆ ಎರಡನೇ T20 ಇವ್ರದ್ದು ರಿಸಲ್ಟ್ ಬಂದಿದ್ದು. ಫಸ್ಟ್ T20 ಸೋತಾಗ ಸ್ವಲ್ಪ ಬೇಜಾರಾಯಿತು, ಏನು ಇನ್ನೂ ಪರ್ಫಾರ್ಮೆನ್ಸ್ ಹಿಂಗಿದೆ, ಇನ್ನೂ ಕೋಪ್ ಮಾಡೋಕ್ಕಾಗಿಲ್ವೇನೋ ಅಂತ ಅನ್ನಿಸ್ತು. ಅದರ ನೆಕ್ಸ್ಟ್ ಮ್ಯಾಚ್ 76, ಅದ್ಭುತವಾದಂಥ ಪರ್ಫಾರ್ಮೆನ್ಸ್, ಬ್ಯಾಟಿಂಗ್ ಪರ್ಫಾರ್ಮೆನ್ಸು, ಅದ್ಭುತವಾದಂಥ ಬೌಲಿಂಗ್ ಪರ್ಫಾರ್ಮೆನ್ಸ್ ಕೊಟ್ಟಾಗ ಇವರಣೆ ಬರ ಇಷ್ಟೇ ಅಂತ ಅನ್ನಿಸ್ತು. ಇನ್ನೆನ್ನೇದು ಮ್ಯಾಚ್ ನೋಡಿದಾಗ ಏನೂ ಅನ್ನಿಸ್ಲಿಲ್ಲ, ನೋಡೋಕೆ ಬೇಜಾರಾಯ್ತು ಅಷ್ಟೇ. ಆ ಟೈಮಲ್ಲಿ ಫುಟ್ಬಾಲು ಇರಲಿಲ್ಲ ಯಾವುದು, ಇಲ್ಲಾಂದರೆ ಫುಟ್ಬಾಲ್ ಆದರೂ ಕೂತ್ಕೊಂಡು ನೋಡ್ಬೋದಾಗಿದೆ, ಅದೇ 9:30-10 ಸ್ಲಾಟ್ಗೆ. ಈ ಥರ ಟೀಮ್ ಮ್ಯಾಚ್ಗಳನ್ನ ನಾವು ರಾತ್ರಿ ನಿದ್ದೆಗೆಟ್ಕೊಂಡು ಸಪೋರ್ಟ್ ಮಾಡಿಕೊಂಡು ಗೆಲ್ತಾರೆ, ಇವರೇನೋ ಕಿತ್ತು ಗುಡ್ಡೆ ಹಾಕ್ತಾರೆ ಅಂತ ನೋಡೋದಷ್ಟೇ ನಾವು. ಏನಕ್ಕೆ ಹಿಂಗೆ ಆಡ್ತಾ ಇದ್ದಾರೆ, ಏನು ಟೀಮ್ ಸೆಲೆಕ್ಷನ್ನು, ಕಿತ್ತೋಗಿರೋ ಟೀಮ್ ಸೆಲೆಕ್ಷನ್ನು, ಪ್ಲೇಯರ್ಸು ಹಂಗೆ ಆಡ್ತಾರೆ. ಕೋಚಿಂಗ್ ಅಂತೂ ಬಿಡಿ, ಕೋಚಿಂಗ್ ಸ್ಟಾಫ್ ಅಂತೂ ನಂಬರ್ 1 ಬಕ್ವಾಸ್ ಕೋಚಿಂಗ್. ಇದುವರೆಗೂ ನಾನು ನೋಡಿರೋ ಅಂಥ ಇಷ್ಟು ವರ್ಷದ ಗ್ರೆಗ್ ಚಾಪಲ್ ಇರೋ ಬಿಟ್ಟರೆ ಇದೇ ಮೋಸ್ಟ್ ಥರ್ಡ್ ಕ್ಲಾಸ್ ಕೋಚಿಂಗ್ ಟೀಮ್ ಅನಿಸುತ್ತೆ. ಕೋಚಿಂಗ್ ಟೀಮ್ ಗೌತಮ್ ಗಂಭೀರ್ ಜೊತೆ ಇರೋವಂಥವ್ರೆಲ್ಲರೂ, ಅದ್ರಲ್ಲಿ ಮೊನ್ನೆ ಮಾರ್ಕಲ್ ಒಬ್ಬರೇ. ಬಟ್ ಅವ್ರು ಬಂದು ಫಾಸ್ಟ್ ಬೌಲಿಂಗ್ ಏನು ಇಂಪ್ರೂವ್ ಆಗಿದೆ ಅಂತ ನನಗೆ ಗೊತ್ತಿಲ್ಲ, ರಿಸಲ್ಟ್ಸ್ ಅಂತೂ ಕಾಣ್ತಾ ಇಲ್ಲ. ಫಾರಿನ್ ಕಂಡೀಷನ್ಸು, ಎಲ್ಲಿ ಜಾಫ್ರಾ ಆರ್ಚರು, ಜಾಶ್ ಟಂಗ್ ಅಂತ ಬೌಲರ್ಸಿಗೆ ಒಳ್ಳೆ ಹೆಲ್ಪ್ ಸಿಗ್ತಾ ಇದೆ. ಪ್ರತಿ ಮ್ಯಾಚಲ್ಲೂ 2-2, 3-3, 4-4 ವಿಕೆಟ್ಸ್ ತೆಗಿತಾರೋ ಅಂತಾಗ ನಮ್ಮವರು ಹೇಯ್ ನಾವು ಒಂದೇ ವಿಕೆಟ್ ತೆಗಿಯೋದು 20 ಓವರ್ಗೆ ಅಂತ ಕೈ ಮೇಲೆ ಕೈ ಇಟ್ಕೊಂಡು ಕೂತಿದ್ದಾರೆ. ಮತ್ತೊಮ್ಮೆ ಪ್ರಸಿದ್ಧ ಕೃಷ್ಣ, ಟೆಸ್ಟಲ್ಲಿ ಒಪ್ಕೋತೀನಿ ಒಳ್ಳೆ ಬೌಲರು ಅವರು, ವಾಷಿಂಗ್ಟನ್ ಸುಂದರ್ ಒಳ್ಳೆ ಆಲ್ರೌಂಡರು ಟೆಸ್ಟ್ ಕ್ರಿಕೆಟಲ್ಲಿ. ಅವ್ರನ್ನ ತೊಗೊಂಬಂದು T20 ನೀವು ಅವ್ರನ್ನ ಆಡಿಸಿ 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 ಅವ್ರ ಕಡೆಯಿಂದ 4 ಓವರ್ಗೆ 50 ರನ್ ಹೋಗೋದೇನೋ, 4 ಓವರ್ಗೆ 60 ರನ್ ಹೊಡಿಸ್ಕೊಳ್ಳೋದೇನೋ. ನಿನ್ನೆ ಹೊಡಿಸ್ಕೊಂಡಿಲ್ಲ, ಯಾಕಂದರೆ ಅಷ್ಟು ರನ್ಸ್ ಇಂಡಿಯಾದವ್ರು ಹೊಡೆದೇ ಇಲ್ಲ. ನಿನ್ನೆ 159 ಹೊಡೆದ್ರು ಇಂಡಿಯಾ ಅಷ್ಟೇ. ಅದ್ಭುತವಾದಂಥ ಬ್ಯಾಟಿಂಗ್ ಹೇಳಿದ್ನಲ್ಲ, ಆಸ್ಕರ್ ವರ್ದಿ ಅಥವಾ ಯಾವುದು ಕ್ರಿಕೆಟಲ್ಲಿ ಟಾಪ್ ಮೋಸ್ಟ್ ಯಾವ ಅವಾರ್ಡ್ ಇದೆ ಎಲ್ಲ ಕೊಡಬೇಕು ಇಂಡಿಯನ್ ಬ್ಯಾಟ್ಸ್ಮನ್ಗಳಿಗೆ. ಶ್ರೇಯಸ್ ಅಯ್ಯರ್ ಒಬ್ಬರನ್ನ ಹೊರತುಪಡಿಸಿ ಉಳಿದಿದ್ದೀನಿ ಯಾವನೂ ಕ್ಲಿಕ್ ಆಗಿಲ್ಲ. 80 ರನ್ಸ್ ಶ್ರೇಯಸ್ ಅಯ್ಯರ್, ಅದು ನಾಟ್ ಔಟ್ ಹೊಡೆದಿರೋ ಅಂಥದ್ದು. ಅದು ಬಿಟ್ಟರೆ ಬರೀ 79 ರನ್ಸ್ ಉಳಿದಂಥ ಎಲ್ಲ ಪ್ಲೇಯರ್ಸ್ ಸೇರಿ ಕಿತ್ತುಗುಡ್ಡೆ ಹಾಕಿರೋದು. ಅದರಲ್ಲೂ ನಮ್ಮ ತಿಲಕ್ ವರ್ಮ ಬಗ್ಗೆ ಅಂತೂ ಹೇಳೋದೇ ಬೇಡ. 16ನೇ ಓವರಲ್ಲಿ ಅಣ್ಣ ಟೆಸ್ಟ್ ಮ್ಯಾಚ್ ಆಡ್ತಾ ಕೂತಿದ್ದಾನೆ. ಒಂದು ಹೊಡಿಯೋಣ, 6 ಹೊಡಿಯೋಣ, 4 ಹೊಡಿಯೋಣ, ಬೇಡ ಸಾಯ್ಲಿ 2-1-2 ಆ ಸ್ಟ್ರೈಕರು ರೊಟೇಟ್ ಮಾಡೋಣ, ಅದೂ ಇಲ್ಲ. 16ನೇ ಓವರು 17ನೇ ಓವರಲ್ಲಿ 4 ರನ್ನೋ 5 ರನ್ನೋ ಬರ್ತಾಯಿತ್ತು ಇಂಡಿಯಾಗೆ. 19ನೇ ಓವರಲ್ಲಿ 4 ರನ್. ಇನ್ನೀ ಟೀಮ್ ಇಟ್ಕೊಂಡು ಸಂಜು ಸ್ಯಾಮ್ಸನ್ನ ಬೇರೆ ಕೂಡಿಸೋದು, ಇವರು ಕೂಡಿಸ್ಬಿಟ್ಟು ಆಡಿಸೋದು ಎಂತಂಥವ್ರನ್ನ ತಿಲಕ್ ವರ್ಮ ಇಂತಿಂಥ ಪ್ಲೇಯರ್ಸ್ನ ಆಡಿಸ್ಕೊಂಡು ಕೂತ್ರೆ ಇದಕ್ಕಿಂತ ಸೂರ್ಯಕುಮಾರ್ ಯಾದವ್ನೇ ಆಡಿಸ್ಬೋದಾಗಿತ್ತು. ಫಾರ್ಮ್ ಇರಲಿ ಬಿಡಲಿ, ಅಟ್ಲೀಸ್ಟ್ ಕ್ಯಾಪ್ಟನ್ಸಿಲ್ ಆದರೂ ಮ್ಯಾಚ್ ಗೆಲ್ತಾ ಇದ್ವಲ್ಲ ಇಂಡಿಯಾ. ಸೂರ್ಯಕುಮಾರ್ ಯಾದವ್ ಕ್ಯಾಪ್ಟನ್ ಇದ್ದಾಗ 16 ಸೀರೀಸ್, ಅದರಲ್ಲಿ ಒಂದೂ ಸೋತಿಲ್ಲ ಇಂಡಿಯಾ. ಆ್ಯಂಡ್ T20 ವರ್ಲ್ಡ್ ಕಪ್ 2 ಗೆಲ್ಲೋದ್ರಲ್ಲೂ ಅವ್ರದ್ದು ಕೈವಾಡ ಇದೆ. 2024 ಅಫ್ಕೋರ್ಸ್ ರೋಹಿತ್ ಶರ್ಮಾ ಕ್ಯಾಪ್ಟನ್ ಇದ್ದರು, ಬಟ್ ಆ ಕ್ಯಾಚ್ ಏನು ಹಿಡಿದಿದ್ರು ಡೇವಿಡ್ ಮಿಲ್ಲರ್ದು, ಅದರಿಂದನೇ ಗೆದ್ದಿದ್ದು. ಈ ಹಿಂದೆ ಈ ವರ್ಷ 2026 ಮಾರ್ಚಲ್ಲೇನೋ T20 ವರ್ಲ್ಡ್ ಕಪ್ ಆಗಿತ್ತು, ಅದರಲ್ಲೂ ಅವ್ರ ಕ್ಯಾಪ್ಟನ್ಸಿ ಮುಖಾಂತರನೇ ಗೆದ್ದಿದ್ದು. USA ಮೇಲೆ ಒಂದು ಕ್ರೂಷಲ್ ನಾಕ್ ಆಡಿ ಯಾವ ಮ್ಯಾಚ್ ಇಂಡಿಯಾ ಆಲ್ಮೋಸ್ಟ್ ಸೋಲೋ ಹಂತದಲ್ಲಿತ್ತು, ಅದನ್ನು ಗೆಲ್ಸ್ಕೊಟ್ಟಿದ್ದು ಸೂರ್ಯಕುಮಾರ್ ಯಾದವ್. ಬಟ್ ಈ ಟೀಮ್ನ ನೀವು ನೋಡಿದ್ರೆ ಇವಾಗ ಏನು ಇಂಗ್ಲೆಂಡಲ್ಲಿ ಐರ್ಲೆಂಡಲ್ಲಿ ಆಡ್ತಾ ಇದೆ, ಒಂದು ಜೋಶ್ ಕಾಣಲ್ಲ, ಒಂದು ಫೈಟ್ ಇಲ್ಲ, ನಮಗೂ ಗೆಲುವಿಗೂ ಏನು ಸಂಬಂಧ ಇಲ್ಲ, ಅಥವಾ ಏನು ಗೌತಮ್ ಗಂಭೀರ್ನ ಕಿತ್ತು ಓಡಿಸ್ಬೇಕು ಅಂತಲೇ ಈ ಥರ ಆಡ್ತಾ ಇದ್ದಾರಾ ಏನೋ ನನಗೆ ಗೊತ್ತಿಲ್ಲ. ಕಿತ್ತೋಡಿಸೋ ಬರದಲ್ಲಿ ಶ್ರೇಯಸ್ ಅಯ್ಯರ್ ಕ್ಯಾಪ್ಟನ್ಸಿನೂ ಹೋಗುತ್ತೆ ನನ್ನ ಪ್ರಕಾರ. ಇನ್ನೊಂದು ಮ್ಯಾಚ್ ಉಳಿದಿದೆ ಈ ಸೀರೀಸಲ್ಲಿ. ಇಂಗ್ಲೆಂಡ್ಗೆ ನನ್ನ ಪ್ರಕಾರ ಇಷ್ಟು ಈಸಿಯಾಗಿ ಗೆಲುವು ಸಿಕ್ಕಂಥ ಸೀರೀಸ್ ಇನ್ಯಾವುದೂ ಇರೋಕ್ಕೆ ಸಾಧ್ಯನೇ ಇಲ್ಲ ಅನಿಸುತ್ತೆ. ಇವಾಗ ಎಲ್ಲ ಜನರಿಗೂ ಇಂಟ್ರೆಸ್ಟು ODI ಮೇಲೇ ಇರುತ್ತೆ, ಯಾಕಂದ್ರೆ ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ಬರ್ತಾರೆ ಅಂತ. ಬಟ್ ಇನ್ನೂ ಒಂದು T20 ಮ್ಯಾಚ್ ಇದೆ, 5th T20, ಅದನ್ನು ಸೋಲ್ತಾರೆ. ನಾನು ಇವಾಗಲೇ ಪ್ರಿಡಿಕ್ಟ್ ಮಾಡ್ತಾಯಿದ್ದೀನಿ, ಅದನ್ನು ಸೋಲ್ತಾರೆ. ವೈಭವ್ ಸೂರ್ಯವಂಶಿ ಮಾತು ತೊಗೊಂಡ್ರೆ ಫಸ್ಟ್ ಮ್ಯಾಚಲ್ಲಿ 13, ನೆಕ್ಸ್ಟ್ 14, ನಿನ್ನೆ 15. ಅದು ಎಲ್ಲೂ ಹೇಳ್ಬೋದು, ಚಿಕ್ಕ ಹುಡುಗ ಹಂಗೆಲ್ಲ ಟಾರ್ಗೆಟ್ ಮಾಡಬಾರ್ದಪ್ಪ ಅಂತ. ಇಂಟರ್ನ್ಯಾಷನಲ್ ಕ್ರಿಕೆಟ್ ಹೋದ್ಮೇಲೆ ಯಾರೂ ಚಿಕ್ಕ ಹುಡುಗ ಎಲ್ಲ ಗುರು. ಸಚಿನ್ ತೆಂಡೂಲ್ಕರ್ 16 ವರ್ಷಕ್ಕೆ ಡೆಬ್ಯೂ ಮಾಡಿದಾಗ ವಕಾರ್ ಯೂನಿಸ್ ಮೂಗು ಆಲ್ಮೋಸ್ಟ್ ಫ್ರ್ಯಾಕ್ಚರ್ ಮಾಡಿದರು. 16 ವರ್ಷದ ಹುಡುಗನಿಗೆ ಯಾವ ಮರ್ಸಿನೂ ತೋರಿಸಿರಲಿಲ್ಲ.
ಸೊ ಇಂಟರ್ನ್ಯಾಷನಲ್ ಕ್ರಿಕೆಟಿಗೆ ಬಂದಮೇಲೆ ಇಂಟರ್ನ್ಯಾಷನಲ್ ಕ್ರಿಕೆಟೇ, ಹುಡುಗ ಚಿಕ್ಕವನು ದೊಡ್ಡವನು ಮುದುಕ ಇವನು ಇನ್ನೂ ಕಲಿತಾ ಇದ್ದಾನೆ, ಯಾವುದೂ ಇಲ್ಲ. ನೀನೇ ಪ್ರೂವ್ ಮಾಡಿರೋದು ಆ ಲೆವೆಲ್ಗೆ ಆಡೋಕ್ಕೆ ನಾನು ಅರ್ಹ ಅಂತ. ಸೊ ಅಷ್ಟು ಅರ್ಹತೆ ಪ್ರೂವ್ ಮಾಡಿದ್ಮೇಲೆ ಚಿಕ್ಕ ಹುಡುಗ ಅಂತವನ್ನ ಟಾರ್ಗೆಟ್ ಮಾಡಬೇಡಿ ಅಂದರೆ ಆಗಲ್ಲ. 3 ಮ್ಯಾಚ್ ಚಾನ್ಸ್ ಸಿಕ್ಕಿದೆ, ಇನ್ನಾದರೂ ಅರ್ಥಕೊಂಡು ಇಲ್ಲ ನನಗೆ ಎಲ್ಲ ಬಾಲಲ್ಲೂ ಫಸ್ಟ್ ಬಾಲಿಂದನೇ ಹೊಡೆಯೋಕ್ಕೆ ಹೋಗ್ತೀನಿ ಅಂದ್ಕೊಂಡು ಆಡಿ ಔಟ್ ಆದರೆ ನಿಮ್ಮ ಚಾನ್ಸ್ ನೀವೇ ಹಾಳು ಮಾಡ್ಕೋತೀರ. ಇನ್ನು ಅಭಿಷೇಕ್ ಶರ್ಮಾ 2 ಮ್ಯಾಚ್ ಪರ್ಫಾರ್ಮೆನ್ಸ್ ಬಂತು, ಐರ್ಲೆಂಡ್ ಮೇಲೆ ಒಂದು ಇಂಗ್ಲೆಂಡ್ ಮೇಲೆ ಒಂದು, ಆಮೇಲೆ ಏನೂ ಇಲ್ಲ. ಇಶಾನ್ ಕಿಶನ್ ಮತ್ತೊಂದು T20 ವರ್ಲ್ಡ್ ಕಪ್ಪಲ್ಲಿ ಏನು ಪರ್ಫಾರ್ಮೆನ್ಸ್ ಇತ್ತು, ಇಲ್ಲೂ ಏನೂ ಪರ್ಫಾರ್ಮೆನ್ಸ್ ಇಲ್ಲ. ಯಾರು ಏನು ಪರ್ಫಾರ್ಮೆನ್ಸೇ ಇಲ್ಲ. ಯಾರ ಬಗ್ಗೆ ಒಬ್ಬರ ಬಗ್ಗೆ ಬೈಯೋಕ್ಕಾಗಲ್ಲ. 11ಕ್ಕೆ 11 ಒಳ್ಳೆ ಜೋಕರ್ಗಳ ಆರ್ಮಿ ಕರ್ಕೊಂಡು ಹೋದಂಗಿದೆ ಆಡೋದಕ್ಕೆ. ಒಬ್ರಲ್ಲಾದರೂ ಆ ಸೀರಿಯಸ್ನೆಸ್ ಕಾಣ್ತಾ ಇಲ್ಲ, ಒಬ್ರಲ್ಲಾದರೂ ನಾವು ಇಲ್ಲಪ್ಪ ಗೆಲ್ಲಬೇಕು ಆ ಜೋಶಲ್ಲಿ ಆಡಬೇಕು, ಏನಿಲ್ಲ. ಟಾಸ್ ಗೆಲ್ಲೋದು, ಒಂದು ಮ್ಯಾಚಲ್ಲಿ ಬೌಲಿಂಗ್ ತೊಗೊಳೋದು, ಸೋಲೋದು. ನಿನ್ನೆ ಮ್ಯಾಚಲ್ಲಿ ಟಾಸ್ ಗೆದ್ದರು, ಬ್ಯಾಟಿಂಗ್ ತೊಗೊಂಡ್ರು, ಇವರೇ ಕೈಗೆ ಎತ್ತು ಕೊಟ್ಟರು, ತೊಗೊಳ್ಳಿ 160 ಅಷ್ಟೇ ಹೊಡಿಯೋಕ್ಕೆ ನಿಮಗೆ ನಾವು ಟಾರ್ಗೆಟ್ ಕೊಟ್ಟಿದ್ದೀವಿ ಅಂತ. ಅದನ್ನು ಹ್ಯಾರಿ ಬ್ರೂಕು ಫಿಲ್ ಸಾಲ್ಟ್ ಆರ್ ಸಿ ಬಿ ಬಂದರು ಮಾಡಿದ್ರು. 1 ಅವರಲ್ಲಿ ಮ್ಯಾಚ್ ಮುಗಿಸಿದ್ರು. ಒಂದು ಥ್ಯಾಂಕ್ಸ್ ಇಲ್ಲ, ಒಂದು ಹಾಯ್ ಇಲ್ಲ, ಒಂದು ಬಾಯ್ ಇಲ್ಲ. ಅದೇ ಕತೆ ಆಗಿದ್ದು ನನ್ನ ಇಂಡಿಯಾದು. ಹ್ಯಾರಿ ಬ್ರೂಕ್ 79 ನಾಟ್ ಔಟ್, ಫಿಲ್ ಸಾಲ್ಟು 59 ನಾಟ್ ಔಟ್. 13 ಓವರ್ಗಳಲ್ಲೇ ಮುಗಿಸಿರುವಂಥ ಮ್ಯಾಚ್. ಇನ್ನೂ 7 ಓವರ್ಸ್ ಇದ್ದಿದ್ರೆ ಇಂಡಿಯಾ 220 230 ಟಾರ್ಗೆಟ್ ಕೊಟ್ಟಿದ್ರು ಕಣ್ಣು ಮುಚ್ಕೊಂಡು ಹೊಡೆದಿರೋರು ಇಂಗ್ಲೆಂಡ್. ಸೊ ನಾನು ಯಾಕೆ ಇವತ್ತು ಇಷ್ಟು ಆರಾಮಾಗಿ ಮಾತಾಡ್ತಾ ಇದ್ದೀನಿ ಅಂದರೆ, ನಾನು ಹೇಳಿದ್ನಲ್ಲ ನನಗೆ ಯಾವ ಬೇಜಾರು ಅನಿಸಿಲ್ಲ. ನಾನು ನೆಕ್ಸ್ಟ್ ಮ್ಯಾಚ್ ಸೋತ್ರೂ ಬೇಜಾರು ಅನಿಸಲ್ಲ. ಇವ್ರು ಹಣೆ ಬರ ಇಷ್ಟೇ. ಟೆಸ್ಟ್ ಕ್ರಿಕೆಟ್ ಅಂತೂ ಮುಗಿಸಿದ್ದಾರೆ. ಟೆಸ್ಟ್ ಕ್ರಿಕೆಟು ಇವ್ರು ಗೆಲ್ಲಲ್ಲ. 2020 ಕ್ರಿಕೆಟು ಹಾಳಾಯಿತು. ಇನ್ನು ಉಳ್ಕೊಂಡಿರೋದು ODI ಕ್ರಿಕೆಟು. ಅದನ್ನು ಹೆಂಗಿದ್ರು ಜನ ಮೊದಲೇ ನೋಡಲ್ಲ. ಕೊಹ್ಲಿ ರೋಹಿತ್ ಶರ್ಮಾ ಇರೋವ್ರಿಗೂ ನೋಡ್ತಾರೆ. ಅವರು ರಿಟೈರ್ ಆದರು ಅಂದರೆ ಅದು ಮುಗೀತು ಅಲ್ಲಿಗೆ. ಸೊ ಇಂಡಿಯನ್ ಕ್ರಿಕೆಟ್ ಡಾಮಾರ್, ಬರೀ IPL ಆಡ್ಕೊಂಡಿರಿ 6 ತಿಂಗಳು. ಆಮೇಲೆ ತಿರ್ಗಿ ಅದೇ RCB, ಅದೇ CSK, ಅದೇ SRH ಅಂತ ಫೈಟ್ ಶುರು ಮಾಡಿಕೊಂಡು ನಮ್ಮ RCBನ ಜೈ RCB, ಜೈ CSK, ಜೈ ಇನ್ನೂ ಯಾವ್ಯಾವ ಜೈ ಅನ್ಬೇಕೋ, ಜೈ KKR ಏನೇನು ಅನ್ಬೇಕೋ ಎಲ್ಲ ಅಂದ್ಕೊಂಡು ಜನ ಅವ್ರವರಲ್ಲೇ ಹೊಡೆದಾಡ್ಕೊಂಡು ಅವ್ರವರಲ್ಲೇ ಫೈಟ್ ಮಾಡಿಕೊಂಡು. ನನ್ನ ಪ್ರಕಾರ ಈ ಫುಟ್ಬಾಲ್ದು ಹೆಂಗೆ ಟ್ರೆಡಿಷನ್ ಇದೆ ಥ್ರೂ ಔಟ್ ದಿ ಇಯರ್, ಅಂದರೆ 10 ಮಂತ್ಸು ಏನು ಕ್ಲಬ್ ಫುಟ್ಬಾಲ್ ಇರುತ್ತೆ, ಮಧ್ಯೆ ಇಂಟರ್ನ್ಯಾಷನಲ್ ಮ್ಯಾಚಸ್ ಇರುತ್ತೆ, ಅದೇ ಥರ ಮಾಡಬೇಕು ಕ್ರಿಕೆಟ್ನ. ಜನ ಆದರೂ ಖುಷಿಯಾಗಿರ್ತಾರೆ. ಯಾರಾದರೂ ಒಬ್ಬರಾದರೂ ಫ್ರಾಂಚೈಸ್ ಯಾರಾದರೂ ಗೆಲ್ತಾರಲ್ಲ, ಆ ಫ್ರಾಂಚೈಸ್ ಜನ ಆದರೂ ಸಪೋರ್ಟ್ ಮಾಡೋರು ಖುಷಿಯಾಗಿರ್ತಾರೆ. ಇಂಡಿಯನ್ ಟೀಮಿಗೆ ಸಪೋರ್ಟ್ ಮಾಡಿ ಪ್ರಯೋಜನ ಇಲ್ಲ. ಇನ್ನು ನೆಕ್ಸ್ಟ್ ಮ್ಯಾಚು ಸೋಲ್ತಾರೆ. ಸಿಗೋಣ ನೆಕ್ಸ್ಟ್ ಮ್ಯಾಚು. ಸೋತಾದಮೇಲೆ ಗೆದ್ದರೆ ಆಶ್ಚರ್ಯ, ಗೆದ್ದರೆ ಶಾಕ್ ಬೀಳಬೇಕು. ಇವಾಗ ಆ್ಯಕ್ಚುಲಿ ಇಂಡಿಯಾದವ್ರು ಗೆದ್ದರೆ ಹೆಂಗಪ್ಪ ಗೆದ್ಬಿಟ್ರು ಫಸ್ಟ್ ಒಂದು ಮ್ಯಾಚು ಅಂತ. ಅದು ಇಂಗ್ಲೆಂಡ್ ಮೇಲೆ, ಅದು ಸೌತಾಂಪ್ಟನ್ ಅಂತ ಗ್ರೌಂಡು. ಅದು ಇನ್ನೂ ಕಷ್ಟ. ಬಿಗ್ ಬೌಂಡ್ರೀಸ್, ಸ್ವಿಂಗಿಂಗ್ ಕಂಡೀಷನ್, ಸ್ವಲ್ಪ ಕೋಲ್ಡ್ ಇರುತ್ತೆ. ನೋಡೋಣ ಏನು ಮಾಡ್ತಾರೆ ಅಂತ. ಇನ್ನೊಂದು ಚಾನ್ಸ್ ಇದೆ. ಆಡಿದ್ರು, ಇಲ್ಲ ಅಂದರೆ ವೈಟ್ ವಾಶ್. ಒಂದು ಮ್ಯಾಚು ಮಳೆಗೆ ಆಹುತಿ, ಅದು ಬಿಟ್ಟರೆ 4-0. ಅದು ಒಂಥರ ವೈಟ್ ವಾಶ್ ಇದ್ದಂಗೆ. ಐರ್ಲೆಂಡ್ ಮೇಲೆ ವೈಟ್ ವಾಶ್ ಆಯಿತು, ನೆಕ್ಸ್ಟ್ ಇಂಗ್ಲೆಂಡ್ ಮೇಲೂ ವೈಟ್ ವಾಶ್ ಆಗುತ್ತೆ ಅಷ್ಟೇ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜನ ನೋಡಿ ಸಪೋರ್ಟ್ ಮಾಡಿ. ಏನೇನು ನಿಮ್ಗೇನಾದರೂ ಹಂಚ್ಕೋಬೇಕು ಅನ್ಸಿದ್ರೆ ಕಾಮೆಂಟಲ್ಲಿ ಹಂಚ್ಕೊಳ್ಳಿ ಒಪಿನಿಯನ್ನ. ಸಿಗೋಣ ಮತ್ತೊಂದು ಮತ್ತೊಂದು ಮ್ಯಾಚಿನ ನಂತರ. ಬಾಯ್.